ಹಲೋ ವೀಕ್ಷಕರೇ, 7ನೇ ವೇತನ ಆಯೋಗ ಕುರಿತು ಒಂದು ಇಂಪಾರ್ಟೆಂಟ್ ಸುದ್ದಿ ಬಂದಿದೆ. ಏನಿದೆ ಅದು ಇಂಪಾರ್ಟೆಂಟ್ ಸುದ್ದಿ ಅಂತ ಇದೇ ವಿಡಿಯೋನಲ್ಲಿ ನೋಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಒಂದು ವೇಳೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಪ್ರಸ್ತುತ ಇರುವ ಲೋಕಸಭಾ ಚುನಾವಣಾ ನೀತಿ ಸಂಹಿತೆಗೆ ತೆರೆ ಬೀಳುತ್ತಂತೆ 7ನೇ ರಾಜ್ಯ ವೇತನ ಆಯೋಗದ ಶಿಫಾರಸ್ಸಿನಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಸಿಗಲಿದೆ. ಈ ಮೂಲಕ ವೇತನ ಭತ್ಯೆ ಹಾಗೂ ಸೌಲಭ್ಯಗಳ ಪರಿಷ್ಕರಣೆ ಆಗುವುದು ಖಚಿತವಾಗಿದೆ. ಸೊ ಇದು ಒಂದು ಇಂಪಾರ್ಟೆಂಟ್ ಸುದ್ದಿಯಾಗಿದೆ. ಸೊ ಏನಿದೆ ಮುಂದೆ ವಿಷಯ ನೋಡೋಣ. ಕಳೆದ ಮಾರ್ಚ್ 16ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವೇತನ ಆಯೋಗದ ತನ್ನ ವರದಿ ಸಲ್ಲಿಸಿದೆ. ಅದರಲ್ಲಿ ಪ್ರಮುಖವಾಗಿ 31% ತುಟ್ಟಿ ಭತ್ಯೆಯನ್ನು ವಿಲೀನಗೊಳಿಸಿ 27.5 ಫಿಟ್ಮೆಂಟ್ ನೀಡುವ ಮೂಲಕ ಕನಿಷ್ಠ ಮೂಲ ವೇತನವನ್ನು ಸದ್ಯದ 17,000 ರೂಪಾಯಿಗಳಿಂದ 27,000 ರೂಪಾಯಿಗೆ ಏರಿಕೆ ಮಾಡಲು ಸಲಹೆ ನೀಡಿದೆ. ಇನ್ನು ಗರಿಷ್ಠ ವೇತನವನ್ನು 2,41,200 ರೂಪಾಯಿಗೆ ನಿಗದಿಪಡಿಸಬೇಕೆಂದು ಎಂಬ ಶಿಫಾರಸು ಮಾಡಿದೆ. ಆಯೋಗದ 30 ಪ್ರಮುಖ ಶಿಫಾರಸುಗಳಲ್ಲಿ ನೌಕರರಿಗೆ ಹಲವು ಸೌಲಭ್ಯಗಳು ಹೆಚ್ಚಳವೂ ಸೇರಿದ್ದು, ಅದಕ್ಕೆ ಅನುಗುಣವಾಗಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೌಕರರಿಗೆ ಬಹುತೇಕ ಸಿಹಿ ಸುದ್ದಿ ಕೊಡುವ ಎಲ್ಲ ಮುನ್ಸೂಚನೆಗಳು ಕಾಣಿಸಿವೆ. ಸೊ ನೋಡಿ ವೀಕ್ಷಕರೇ, ಇದು ಒಂದು ಬಹಳ ಒಳ್ಳೆಯ ಸುದ್ದಿ ಆಗಿದೆ. ಸೊ ನೋಡೋಣ ಏನಾಗುತ್ತೆ ಅಂತ ವೇಟ್ ಮಾಡೋಣ. ಒಂದು ವೇಳೆ ನಮಗೆ ಹೊಸ ಮಾಹಿತಿ ಸಿಕ್ಕರೆ ನಾವು ಇಮ್ಮಿಡಿಯೇಟ್ ಆಗಿ ನಿಮಗೆ ತಲುಪಿಸ್ತೇವೆ. ಸೊ ಮಾಹಿತಿ ಚೆನ್ನಾಗಿ ಆಗ್ತದೆ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.